ಅಸ್ಸಾಂನಲ್ಲಿ ನಡೆದ ಒಂದು ಘಟನೆ ಕೇಳಿದರೆ ಬ್ಯಾಚುಲರ್ ಬ್ರದರ್ಸ್ಗೆ ಶಾಕ್ ಆಗುವುದು ಖಚಿತ. ಈ ಘಟನೆ ಕೇಳಿದರೆ ಕೇವಲ ಮಹಿಳೆಯರಷ್ಟೇ ಅಲ್ಲ, ಪುರುಷರಿಗೂ ಸುರಕ್ಷತೆ ಇಲ್ಲ ಎಂದು ನಿಮಗೆ ನಿಜವಾಗಿಯೂ ಅರ್ಥವಾಗುತ್ತದೆ. ವಿಶೇಷವಾಗಿ ಮದ್ಯಪಾನಿಗಳು ಈ ವಿಡಿಯೋವನ್ನು ಕೊನೆಯವರೆಗೆ ಕೇಳಿ. 25 ವರ್ಷದ ಯುವಕನಾದ ರವಿ ಉದ್ಯೋಗ ಹುಡುಕಲು ನಗರಕ್ಕೆ ಹೋಗುತ್ತಾನೆ. ಆದರೆ ಬಹಳ ಪ್ರಯತ್ನಿಸಿದರೂ ಅವನಿಗೆ ಕೆಲಸ ಸಿಗುವುದಿಲ್ಲ. ಮನೆಮಂದಿಯರಿಂದ ತಂದ ಹಣವು ನಿಧಾನವಾಗಿ ಮುಗಿಯುತ್ತಿರುತ್ತದೆ. ಹೀಗಾಗಿ ನಮಗೆ ಉದ್ಯೋಗ ಸಿಗಲ್ಲ ಎಂದು ನಿರ್ಧರಿಸಿ ಹಳ್ಳಿಗೆ ಹಿಂದಿರುಗಲು ತೀರ್ಮಾನಿಸುತ್ತಾನೆ. ಹೋಗುವ ಮೊದಲು ಒಂದು ಬಾರ್ಗೆ ಹೋಗಿ ಕುಡಿಯೋಣ ಎಂದು ಯೋಚಿಸುತ್ತಾನೆ. ಬಾರ್ಗೆ ಹೋಗಿದಾಗ ಅವನು ತನ್ನ ಜೇಬಿನಲ್ಲಿ ಸಾಕಷ್ಟು ಹಣವಿದೆ ಎಂದು ಕಂಡುಕೊಳ್ಳುತ್ತಾನೆ. ಅವನು ಆಲೋಚನೆ ಮಾಡದೆ ಬಾರ್ಗೆ ಪ್ರವೇಶಿಸುತ್ತಾನೆ. ಅವನು ಆದೇಶಿಸುವ ಮುನ್ನ ಒಬ್ಬ ಸುಂದರಿಯು ಅವನ ಬಳಿ ಬಂದು, ಹಾಯ್ ಹ್ಯಾಂಡ್ಸಮ್, ನಾನು ನಿಮಗೆ ಹೊಸ ವ್ಯಕ್ತಿಯಂತೆ ಕಾಣುತ್ತಿದ್ದೇನೆ, ನೀವು ಇಲ್ಲಿಗೆ ಹೊಸದಾಗಿ ಬಂದಿರಾ ಎಂದು ಮಾತನಾಡಲು ಪ್ರಾರಂಭಿಸುತ್ತಾಳೆ. ಅವನು ಆಕೆಯೊಂದಿಗೆ ಮಾತನಾಡುತ್ತಾ ಫ್ಲಾಟ್ ಆಗುತ್ತಾನೆ. ಆಕೆ ಅವನಿಗೆ ಈ ಬಿಲ್ ನಾನು ಪೇ ಮಾಡುತ್ತೇನೆ ಎಂದು ಆಫರ್ ನೀಡುತ್ತಾಳೆ. ಇದನ್ನು ಕೇಳಿದ ರವಿ ಸಂತೋಷಗೊಳ್ಳುತ್ತಾನೆ. ಆದರೆ ಆಕೆ ಅವನಿಗೆ ತುಂಬಾ ಮದ್ಯಪಾನ ಮಾಡಿಸುತ್ತಾಳೆ. ಕೊನೆಗೆ ಅವನಿಗೆ ಅರಿವಿಲ್ಲದ ಸ್ಥಿತಿಯು ಬರುತ್ತದೆ. ಆಕೆ ಅವನನ್ನು ಕಾರಿಗೆ ಹಾಕಿ ಒಂದು ಅನುಮಾನಾಸ್ಪದ ಸ್ಥಳಕ್ಕೆ ಕರೆದೊಯ್ಯುತ್ತಾಳೆ. ನಂತರ ಕಾರಿನಲ್ಲಿ ಇನ್ನೂ 2 ಯುವತಿಯರು ಸೇರುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರವಿಗೆ ಅರಿವಾಗುತ್ತದೆ. ಅವನು ಆತಂಕಗೊಂಡು ನಾನು ಎಲ್ಲಿ ಇದ್ದೇನೆ ಎಂದು ಕೇಳುತ್ತಾನೆ. ಆಕೆ ಅವನನ್ನು ಮಲ್ಟಿಸ್ಟೋರಿ ಬಂಗಲೆಗೆ ಕರೆದೊಯ್ಯುತ್ತಾಳೆ. ಅವನನ್ನು ಒಂದು ಕೊಠಡಿಯಲ್ಲಿ ಲಾಕ್ ಮಾಡಲಾಗುತ್ತದೆ. ನಂತರ ಆ ಹುಡುಗಿಯರು ಅವನನ್ನು ನಿಯಂತ್ರಿಸಲು ಡ್ರಗ್ ಮಿಶ್ರಿತ ಪಾನೀಯ ಕೊಡುವರು. ಆ ಡ್ರಿಂಕ್ ಕುಡಿದ ನಂತರ ಅವನ ದೇಹಕ್ಕೆ ಅಜ್ಞಾನತೆಯ ಅನುಭವವಾಗುತ್ತದೆ. ಅವನನ್ನು ನಿರಂತರವಾಗಿ ದಿನಗಳು ಕಳೆದರೂ ಬಳಸಿಕೊಳ್ಳುತ್ತಾರೆ. ಇದರಿಂದ ಅವನು ಶಕ್ತಿಹೀನನಾಗಿ ಬಡಕುತ್ತಾನೆ. 1 ತಿಂಗಳ ನಂತರ ಆಕೆ ಅವನ ಬಳಿ ಬಂದು, ನೀನು ಈಗ ಹೋಗಬಹುದು, ಆದರೆ ಇದು ಯಾರಿಗೂ ಹೇಳಬೇಡ. ಇಲ್ಲವಾದರೆ ನಾವೇ ನಿನ್ನನ್ನು ದೋಷಿ ಎಂದು ತೋರಿಸಿ ದೂರು ನೀಡುತ್ತೇವೆ ಎಂದು ಬೆದರಿಸುತ್ತಾಳೆ. ಇದು ಕೇಳಿದ ರವಿ ಹೆದರಿ ಹೋಗುತ್ತಾನೆ. ಆದರೆ ಆಕೆ ಅವನಿಗೆ 10 ರೂಪೀಸ್ ಲಕ್ಷ ಹಣ ಕೊಟ್ಟು, ನಿನ್ನ ಕುಟುಂಬದ ಪರಿಸ್ಥಿತಿ ನಮಗೆ ತಿಳಿದಿದೆ, ಈ ಹಣವನ್ನು ತೆಗೆದುಕೊಂಡು ಶಾಂತವಾಗಿರು ಎಂದು ಹೇಳುತ್ತಾಳೆ. ರವಿ ಈ ಹಣವನ್ನು ತೆಗೆದುಕೊಂಡು ಹಳ್ಳಿಗೆ ಹಿಂದಿರುಗುತ್ತಾನೆ. ಆದರೆ ಈ ಘಟನೆಯನ್ನು ಯಾರಿಗೂ ಹೇಳುವುದಿಲ್ಲ, ಏಕೆಂದರೆ ಸಮಾಜ ಅವನನ್ನು ಅವಮಾನ ಮಾಡುತ್ತದೆ ಎಂದು ಅವನಿಗೆ ತಿಳಿದಿತ್ತು. ನಂತರ ಅವನು ಈ ಹಣದಿಂದ ತನ್ನ ತಂಗಿಯ ಮದುವೆ ವಿಜೃಂಭಣೆಯಿಂದ ಮಾಡಿಸುತ್ತಾನೆ. ಆದರೆ ಮುಂಬೈಗೆ ಮತ್ತೆ ಹೋಗಲು ಅವನಿಗೆ ಧೈರ್ಯ ಬರುವುದಿಲ್ಲ. ಇಂತಹ ಅಪರಾಧ ಕೃತ್ಯಗಳು ಸಮಾಜದಲ್ಲಿ ನಡೆಯುತ್ತಿವೆ, ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಯಾರನ್ನು ಬೇಕಾದರೂ ನಂಬಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಸ್ಸಾಂನಲ್ಲಿ ನಡೆದ ಒಂದು ಘಟನೆ ಕೇಳಿದರೆ ಬ್ಯಾಚುಲರ್ ಬ್ರದರ್ಸ್ಗೆ ಶಾಕ್ ಆಗುವುದು ಖಚಿತ. ಈ ಘಟನೆ ಕೇಳಿದರೆ ಕೇವಲ ಮಹಿಳೆಯರಷ್ಟೇ ಅಲ್ಲ, ಪುರುಷರಿಗೂ ಸುರಕ್ಷತೆ ಇಲ್ಲ ಎಂದು ನಿಮಗೆ ನಿಜವಾಗಿಯೂ ಅರ್ಥವಾಗುತ್ತದೆ. ವಿಶೇಷವಾಗಿ ಮದ್ಯಪಾನಿಗಳು ಈ ವಿಡಿಯೋವನ್ನು ಕೊನೆಯವರೆಗೆ ಕೇಳಿ. 25 ವರ್ಷದ ಯುವಕನಾದ ರವಿ ಉದ್ಯೋಗ ಹುಡುಕಲು ನಗರಕ್ಕೆ ಹೋಗುತ್ತಾನೆ. ಆದರೆ ಬಹಳ ಪ್ರಯತ್ನಿಸಿದರೂ ಅವನಿಗೆ ಕೆಲಸ ಸಿಗುವುದಿಲ್ಲ. ಮನೆಮಂದಿಯರಿಂದ ತಂದ ಹಣವು ನಿಧಾನವಾಗಿ ಮುಗಿಯುತ್ತಿರುತ್ತದೆ. ಹೀಗಾಗಿ ನಮಗೆ ಉದ್ಯೋಗ ಸಿಗಲ್ಲ ಎಂದು ನಿರ್ಧರಿಸಿ ಹಳ್ಳಿಗೆ ಹಿಂದಿರುಗಲು ತೀರ್ಮಾನಿಸುತ್ತಾನೆ. ಹೋಗುವ ಮೊದಲು ಒಂದು ಬಾರ್ಗೆ ಹೋಗಿ ಕುಡಿಯೋಣ ಎಂದು ಯೋಚಿಸುತ್ತಾನೆ. ಬಾರ್ಗೆ ಹೋಗಿದಾಗ ಅವನು ತನ್ನ ಜೇಬಿನಲ್ಲಿ ಸಾಕಷ್ಟು ಹಣವಿದೆ ಎಂದು ಕಂಡುಕೊಳ್ಳುತ್ತಾನೆ. ಅವನು ಆಲೋಚನೆ ಮಾಡದೆ ಬಾರ್ಗೆ ಪ್ರವೇಶಿಸುತ್ತಾನೆ. ಅವನು ಆದೇಶಿಸುವ ಮುನ್ನ ಒಬ್ಬ ಸುಂದರಿಯು ಅವನ ಬಳಿ ಬಂದು, ಹಾಯ್ ಹ್ಯಾಂಡ್ಸಮ್, ನಾನು ನಿಮಗೆ ಹೊಸ ವ್ಯಕ್ತಿಯಂತೆ ಕಾಣುತ್ತಿದ್ದೇನೆ, ನೀವು ಇಲ್ಲಿಗೆ ಹೊಸದಾಗಿ ಬಂದಿರಾ ಎಂದು ಮಾತನಾಡಲು ಪ್ರಾರಂಭಿಸುತ್ತಾಳೆ. ಅವನು ಆಕೆಯೊಂದಿಗೆ ಮಾತನಾಡುತ್ತಾ ಫ್ಲಾಟ್ ಆಗುತ್ತಾನೆ. ಆಕೆ ಅವನಿಗೆ ಈ ಬಿಲ್ ನಾನು ಪೇ ಮಾಡುತ್ತೇನೆ ಎಂದು ಆಫರ್ ನೀಡುತ್ತಾಳೆ. ಇದನ್ನು ಕೇಳಿದ ರವಿ ಸಂತೋಷಗೊಳ್ಳುತ್ತಾನೆ. ಆದರೆ ಆಕೆ ಅವನಿಗೆ ತುಂಬಾ ಮದ್ಯಪಾನ ಮಾಡಿಸುತ್ತಾಳೆ. ಕೊನೆಗೆ ಅವನಿಗೆ ಅರಿವಿಲ್ಲದ ಸ್ಥಿತಿಯು ಬರುತ್ತದೆ. ಆಕೆ ಅವನನ್ನು ಕಾರಿಗೆ ಹಾಕಿ ಒಂದು ಅನುಮಾನಾಸ್ಪದ ಸ್ಥಳಕ್ಕೆ ಕರೆದೊಯ್ಯುತ್ತಾಳೆ. ನಂತರ ಕಾರಿನಲ್ಲಿ ಇನ್ನೂ 2 ಯುವತಿಯರು ಸೇರುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರವಿಗೆ ಅರಿವಾಗುತ್ತದೆ. ಅವನು ಆತಂಕಗೊಂಡು ನಾನು ಎಲ್ಲಿ ಇದ್ದೇನೆ ಎಂದು ಕೇಳುತ್ತಾನೆ. ಆಕೆ ಅವನನ್ನು ಮಲ್ಟಿಸ್ಟೋರಿ ಬಂಗಲೆಗೆ ಕರೆದೊಯ್ಯುತ್ತಾಳೆ. ಅವನನ್ನು ಒಂದು ಕೊಠಡಿಯಲ್ಲಿ ಲಾಕ್ ಮಾಡಲಾಗುತ್ತದೆ.
ನಂತರ ಆ ಹುಡುಗಿಯರು ಅವನನ್ನು ನಿಯಂತ್ರಿಸಲು ಡ್ರಗ್ ಮಿಶ್ರಿತ ಪಾನೀಯ ಕೊಡುವರು. ಆ ಡ್ರಿಂಕ್ ಕುಡಿದ ನಂತರ ಅವನ ದೇಹಕ್ಕೆ ಅಜ್ಞಾನತೆಯ ಅನುಭವವಾಗುತ್ತದೆ. ಅವನನ್ನು ನಿರಂತರವಾಗಿ ದಿನಗಳು ಕಳೆದರೂ ಬಳಸಿಕೊಳ್ಳುತ್ತಾರೆ. ಇದರಿಂದ ಅವನು ಶಕ್ತಿಹೀನನಾಗಿ ಬಡಕುತ್ತಾನೆ. 1 ತಿಂಗಳ ನಂತರ ಆಕೆ ಅವನ ಬಳಿ ಬಂದು, ನೀನು ಈಗ ಹೋಗಬಹುದು, ಆದರೆ ಇದು ಯಾರಿಗೂ ಹೇಳಬೇಡ. ಇಲ್ಲವಾದರೆ ನಾವೇ ನಿನ್ನನ್ನು ದೋಷಿ ಎಂದು ತೋರಿಸಿ ದೂರು ನೀಡುತ್ತೇವೆ ಎಂದು ಬೆದರಿಸುತ್ತಾಳೆ. ಇದು ಕೇಳಿದ ರವಿ ಹೆದರಿ ಹೋಗುತ್ತಾನೆ. ಆದರೆ ಆಕೆ ಅವನಿಗೆ 10 ರೂಪೀಸ್ ಲಕ್ಷ ಹಣ ಕೊಟ್ಟು, ನಿನ್ನ ಕುಟುಂಬದ ಪರಿಸ್ಥಿತಿ ನಮಗೆ ತಿಳಿದಿದೆ. ಈ ಹಣವನ್ನು ತೆಗೆದುಕೊಂಡು ಶಾಂತವಾಗಿರು ಎಂದು ಹೇಳುತ್ತಾಳೆ. ರವಿ ಈ ಹಣವನ್ನು ತೆಗೆದುಕೊಂಡು ಹಳ್ಳಿಗೆ ಹಿಂದಿರುಗುತ್ತಾನೆ. ಆದರೆ ಈ ಘಟನೆಯನ್ನು ಯಾರಿಗೂ ಹೇಳುವುದಿಲ್ಲ, ಏಕೆಂದರೆ ಸಮಾಜ ಅವನನ್ನು ಅವಮಾನ ಮಾಡುತ್ತದೆ ಎಂದು ಅವನಿಗೆ ತಿಳಿದಿತ್ತು. ನಂತರ ಅವನು ಈ ಹಣದಿಂದ ತನ್ನ ತಂಗಿಯ ಮದುವೆ ವಿಜೃಂಭಣೆಯಿಂದ ಮಾಡಿಸುತ್ತಾನೆ. ಆದರೆ ಮುಂಬೈಗೆ ಮತ್ತೆ ಹೋಗಲು ಅವನಿಗೆ ಧೈರ್ಯ ಬರುವುದಿಲ್ಲ. ಇಂತಹ ಅಪರಾಧ ಕೃತ್ಯಗಳು ಸಮಾಜದಲ್ಲಿ ನಡೆಯುತ್ತಿವೆ, ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಯಾರನ್ನು ಬೇಕಾದರೂ ನಂಬಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.